ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ತಮ್ಮಣ್ಣ ಬೀಗಾರ್ ಖ್ಯಾತ ಮಕ್ಕಳ ಸಾಹಿತಿಗಳು, ಅತ್ಯುತ್ತಮ ಶಿಕ್ಷಕರು, ಹಾಗೆಯೇ ಜನವರಿ 3ನೇ ತಾರೀಕು ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಲೂಕಿನ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆದಂಥ ತಮ್ಮಣ್ಣ ಬೀಗಾರ್ ಜೊತೆ ಇದ್ದೇನೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನಿಮಗೆ ಅಭಿನಂದನೆಗಳು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಭಾಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ನೇರವಾಗಿ ಬರ್ತಾ ಇದ್ದೇನೆ. ಮಕ್ಕಳ ಸಾಹಿತ್ಯದಲ್ಲಿ ತಾವು ತುಂಬ ಕೃಷಿ ಮಾಡಿದ್ದೀರಿ. ದೂರದ ಯಲ್ಲಾಪುರ ತಾಲೂಕಿನ ಬೀಗಾರದವರಾಗಿ ನಾರಾಯಣ ಮತ್ತು ಸೀತೆಯರ ಮಗ ಆಗಿ ಆ ಒಂದು ಘಟ್ಟ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ಕಲಿಯುವ ಒಂದು ಕಷ್ಟ ಕಾರ್ಪಣ್ಯದ ದಿನಗಳನ್ನು ದಾಟಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಿ ತಾವು. ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ್ರಿ. ಈ ಮಧ್ಯೆ ನೀವು ಸಾಹಿತ್ಯಕ್ಕೆ ಆಕರ್ಷಣೆ ಆಗಿದ್ದು ಎಲ್ಲಿ ಅಂತ ಸ್ವಲ್ಪ ನಮ್ಗೆ ಹೇಳಿ. ನೀವು ಹೇಳಿದ ಹಾಗೆ ನಾನು ಯಲ್ಲಾಪುರ ತಾಲೂಕಿನ ಬೀಗಾರ ಎನ್ನುವ ಗ್ರಾಮದವನು. ಈಗ ಒಂದು 50-60 ವರ್ಷಗಳ ಹಿಂದೆ ಅದು ತುಂಬ ಅಂದರೆ ಈಗ ಹೇಳಿದರೆ ಅದು ಕಲ್ಪನೆ ಬರಲಿಕ್ಕಿಲ್ಲ. ಅಷ್ಟು ಅಂದರೆ ಬಸ್ ಇರಲಿಲ್ಲ, ವಿದ್ಯುತ್ ಇರಲಿಲ್ಲ, ಆಸ್ಪತ್ರೆ ಇರಲಿಲ್ಲ, ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದೆ ಇದ್ದಂಥ ಶಾಲೆನೂ ಇರಲಿಲ್ಲ. ನಮ್ಮಲ್ಲಿ 4ನೇ ತರಗತಿಯವರೆಗೆ ಮಾತ್ರ ಶಾಲೆ ಇತ್ತು. ಅಂಥ ಪ್ರದೇಶದಿಂದ ನಾನು ಬಂದೆ. ಅದು ವಿಶೇಷತೆ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಅಷ್ಟು ಹಿಂದಿನ ಕಾಲದಲ್ಲಿ ನಮ್ಮ ಜಿಲ್ಲೆ ಅಥವಾ ನಮ್ಮ ದೇಶದಲ್ಲಿ ತುಂಬ ಎಲ್ಲರೂ ತುಂಬ ಬಡತನದಿಂದ ಬಂದಿದ್ದಾರೆ, ಶಿಕ್ಷಣ ವಂಚಿತರಾಗಿದ್ದಾರೆ. ಇದನ್ನು ನಾವು ಕಾಣ್ತೀವಿ. ಹಾಗೆ ಅಲ್ಲಿ ಇದ್ದವಾಗ ನಾವು ದೊಡ್ಡ ಕುಟುಂಬ, 7-8 ಜನ ಮಕ್ಕಳು. ನಮ್ಮ ಹಿರಿಯ ಅಣ್ಣ ಮತ್ತು ನಮ್ಮ ತಂದೆಯವರದ್ದು ಏನು ಅಂದರೆ ಅವರು ಶಾಲೆ ಹೋಗಿ ಕಲೀಲಿಲ್ಲ. ಆದರೆ ನಾವು ಶಾಲೆಗೆ ಹೋಗುವ 1ನೇ ತರಗತಿಗೆ ಹೋಗ್ಬೇಕಾದ್ರೆ ನಮಗೆ ಎಲ್ಲ ಅವರು ಏನು ಬಳ್ಳಿ ಕಲಿಬೇಕು, ಅದನ್ನು ಕಲಿಸಿಯೇ ಅವರು ನಮ್ಮ ಶಾಲೆಗೆ ಕಳಿಸ್ತಿದ್ರು. ಅಷ್ಟು ಅದನ್ನು ಕಲಿಯಬೇಕು ಅಂತೇಳಿ, ಇಲ್ಲದಿದ್ದರೆ ಶಿಕ್ಷಣ ಆದರೂ ಕೊಟ್ಟು ಅವರು ಇದು ಮಾಡ್ತಿದ್ರು. ಅದು ಒಂದು. ಆಮೇಲೆ ನಮ್ಮ ಅಣ್ಣ ಅನಿವಾರ್ಯವಾಗಿ ನಮ್ಮ ಊರಲ್ಲಿ 4ನೇ ತರಗತಿಯವರೆಗೆ ಶಾಲೆ ಇತ್ತು. ಅವನು ಶಾಲೆ ಬಿಟ್ಟ ನಂತರ ಅವನಿಗೆ ಓದುವ ಇದು ತುಡಿತ ಮನಸ್ಸಿನಲ್ಲಿ ತುಂಬ ಇದ್ದದ್ರಿಂದ ಅನೇಕ ಪುಸ್ತಕಗಳನ್ನು ತಂದಿಡ್ತಿದ್ದ. ಅವನು ಓದ್ತಿದ್ದ, ಗ್ರಂಥಾಲಯಕ್ಕೆ ಹೋಗಿ ತರುತ್ತಿದ್ದ. ಮತ್ತು ನಮ್ಮ ಮನೆಗೆ ತರಂಗ, ಸುಧಾ, ಮಯೂರ, ಚಂದಮಾಮ ಆಗಿನ ಕಾಲದಲ್ಲೇ ಕೆಲವೊಂದು ಪುಸ್ತಕಗಳನ್ನು ಅವನು ತರಿಸ್ತ. ಬೇರೆ ಅಂದರೆ ಎಲ್ಲ ಪುಸ್ತಕ ತರಿಸ್ಲಿಕ್ಕೆ ನಮ್ಮ ಹತ್ರ ಹಣ ಇರದೇ ಇದ್ರು ಕೂಡ ಬೇರೆ ಎಲ್ಲಿ ಸಿಗ್ತದೆ ಅಲ್ಲಿಂದ ತಂದು ಇಡ್ತಿದ್ದ. ಇದನ್ನೆಲ್ಲ ನೋಡ್ತಾ ಅವನು ಕೆಲವು ಆವಾಗಿನ ಅಲ್ಲಿ ಸುತ್ತಮುತ್ತ ಜಿ ವಿ ಕುಮಾರ್ ಅಂತೇಳಿ, ವನರಾಜ್ ಶರ್ಮಾ, ಇವರೆಲ್ಲ ಸ್ವಲ್ಪ ಸಾಹಿತ್ಯದಲ್ಲಿ ಬರೀಲಿಕ್ಕೆ ತೊಡಗಿದ್ರು. ಆವಾಗ ನಮ್ಮ ಅಣ್ಣನೂ ಕೂಡ ಬರೀತಿದ್ದ. ಅದನ್ನ ನಾನು ಶಾಲೆಗೆ ಗಾನ ಕುಮಾರ್ ಅವರು ಕೂಡ ಬರೀತಿದ್ರು. ಅದನ್ನು ನಾನು ಕಾಪಿ ಮಾಡಿಕೊಡೋದು ಇಂಥದನ್ನು ನನ್ನ ಹತ್ರ ಮಾಡ್ತಾ ಇದ್ದೆ. ಹೀಗೆ ಅದನ್ನೆಲ್ಲ ನೋಡ್ತಾ, ಮತ್ತು ಆಗಿನ ಕಾಲದಲ್ಲಿ ತಾಳಮದ್ದಲೆ, ಯಕ್ಷಗಾನ, ಆಮೇಲೆ ಬೇರೆ ಬೇರೆ ವಿಷಯದ ಕುರಿತಾಗಿ ಕಳಚೆಯಲ್ಲಿ, ಬಾಗಿನಕಟ್ಟೆಯಲ್ಲಿ, ಬೀಗಾರದಲ್ಲೆಲ್ಲ ಚರ್ಚೆಗಳೆಲ್ಲ ನಡೀತಾ ಇತ್ತು. ಗ್ರಾಮೀಣ ಭಾಗದಲ್ಲಿ ಆಗಿನ ಕಲಾ ಪ್ರಕಾರಗಳ ಮೂಲಕ ಅಭಿವ್ಯಕ್ತಿ ಅವೆಲ್ಲ ಪ್ರಭಾವ ಆಗಿರಬೇಕು. ಹಾಗಾಗಿ ನಾನು ಸಣ್ಣ ಇದ್ದಾವಾಗಲೇ ಬರೀಲಿಲ್ಲ ಹೆಚ್ಚು. ಆಮೇಲೆ ನಾನು ಇದು ಹೈಸ್ಕೂಲ್ ಮುಗಿದ ನಂತರ ನನಗೇನಾಯಿತು ಅಂದರೆ ಶಾಲೆ ಬಿಡುವಂಥ ಪ್ರಸಂಗ ಬಂತು. ಹೋಗ್ಲಿಕ್ಕಾಗಲಿಲ್ಲ. ಅಂದರೆ ನಮ್ಮಲ್ಲಿ ಯಲ್ಲಾಪುರದಲ್ಲೂ ಸಹಿತ ಕಾಲೇಜ್ ಇಲ್ಲ. ಅಂಕೋಲ ಅಥವಾ ಧಾರವಾಡ ಹೋಗಬೇಕಾಗಿತ್ತು, ಆರ್ಥಿಕ ಪರಿಸ್ಥಿತಿ. ಇದರಿಂದ ನಾನು 1-2 ವರ್ಷ ಬೇರೆ ಊರಲ್ಲಿ ಹೋಗಿ ಬೇರೆ ಕೆಲಸವನ್ನು ಮಾಡಿದ್ದೆ. ಅದನ್ನು ಮುಗಿಸಿದ ನಂತರ ನಾನು TCH ಮಾಡಿದ್ದೆ. ಅಂದರೆ ಅಲ್ಲಿಗೆ ಬಿಟ್ಟು TCH ಹೋಗಿ ಅಂಕೋಲಾದಲ್ಲಿ TCH ಮಾಡಿದ್ದೀನಿ. ಆಮೇಲೆ ನನಗೆ ಏನು ಅಂತಂದರೆ ಎಕ್ಸ್ಟರ್ನಲ್ ಆಗಿ ಹೊರಗಿನ ವಿದ್ಯಾರ್ಥಿಯಾಗಿ ನಾನು PUC, BA, MA ಎಲ್ಲ B.Ed ಎಲ್ಲ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೀಗೆ ನಾನು ನೇರವಾಗಿ ಕಾಲೇಜಿಗೆ ಹೋಗಿ ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಆಗಲಿಲ್ಲ. TCH ಹೋಗೋ ಸ್ವಲ್ಪ ಸಂದರ್ಭದಲ್ಲಿ ನಾನು ಸ್ವಲ್ಪ ಚಿತ್ರಗಳನ್ನೆಲ್ಲ ಬಿಡಿಸೋದನ್ನೆಲ್ಲ ಕಲ್ತ್ಕೊಂಡೆ. ಆವಾಗ ವ್ಯಂಗ್ಯಚಿತ್ರಕ್ಕೆ ಹೆಚ್ಚು ಪ್ರಭಾವಿತ. ಅದನ್ನು ನಾನು ಕೇಳಬೇಕಂತಿದ್ದೆ. ಯಾಕೆಂತಂದ್ರೆ ನಾವು ನಿಮ್ಮ ಸಾಹಿತ್ಯದ ಕೆಲಸಗಳನ್ನ ಓದೋಕ್ಕಿಂತ ಮುಂಚೆನೆ
ನಾವು ನಿಮ್ಮ ಚಿತ್ರಗಳ ಬಗ್ಗೆ ಕೇಳ್ತಾ ಇದ್ವಿ, ನಿಮ್ಮ ಬಿಡಿ ಬರಹಗಳು, ಚಿಕ್ಕ ಚಿಕ್ಕದಾಗಿ ಬರಹಗಳು, ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ ಚಿಕ್ಕವರಿದ್ದಾಗ. ನಾನು ಕೂಡ ನಿಮ್ಮದೇ ಊರಿನ ಪಕ್ಕದಲ್ಲಿ ಕಲ್ತವಳು. ಆವಾಗ ನಾವು ನಿಮ್ಮ ಬಗ್ಗೆ ಕೇಳ್ತಾ ಇದ್ವಿ, ಅದ್ರ ಬಗ್ಗೆ ಹೇಳಿ ಒಂಚೂರು. ಅದೇ ಆವಾಗ ನಾನು ವ್ಯಂಗ್ಯ ಚಿತ್ರ ಬರಿಬೇಕು ಅಂತೇಳಿ ತುಂಬ ಆಸೆ ಇತ್ತು. ಆವಾಗ ವ್ಯಂಗ್ಯ ಚಿತ್ರ ಬರೆಯೋದಾಗಲಿ ಯಾವುದೇ ಬರೆಯೋದಾದರೆ ಈಗ ನಮಗೆ ಬೇಕಾದಷ್ಟು ಮಾಹಿತಿಗಳೆಲ್ಲ ಸಿಗ್ತದೆ. ಆವಾಗ ಮಾಹಿತಿಗಳು ಸಿಗ್ತಾ ಇರಲಿಲ್ಲ. ಹೇಗೆ ಬರಿಬೇಕು, ಎಷ್ಟು ಸೈಜ್ ಇರಬೇಕು, ಬರೀಲಿಕ್ಕೆ ಇಂಕ್ ಯಾವುದು ಉಪಯೋಗಿಸ್ತೀವಿ, ಅಥವಾ ಬ್ರಷ್ನಲ್ಲಿ ಬರೀತಾರ, ಪೆನ್ನಲ್ಲಿ ಬರೀತಾರ, ಇಂಥದ್ದು ಯಾವುದೋ ಗೊತ್ತಿಲ್ಲ. ನಾವು ಏನು ಮಾಡ್ತಿದ್ವಿ, ನಾವು ಒಂದು ಇಂಕ್ ಬಾಟ್ಲಿ ತಂದ್ಕೊಳ್ಳೋದು ಅಥವಾ ಪೆನ್ನನ್ನು ಒಂದು ಕಟ್ಟಿಗೆ ನಿಬ್ಬನ್ನು ಕಟ್ಟಿ ಸುತ್ತಕೊಳ್ಳೋದು, ಅದರಲ್ಲೇ ಅಭ್ಯಾಸ ಮಾಡೋದು, ಏನೇನೋ ಆ ಪ್ರಯತ್ನಗಳನ್ನೆಲ್ಲ ಮಾಡ್ತಿದ್ವಿ. ಹೀಗೆ ಮಾಡ್ತಾ ಕೆಲವು ವ್ಯಂಗ್ಯ ಚಿತ್ರಗಳು ನನ್ನ ಪತ್ರಿಕೆ ಪ್ರಕಟ ಎಲ್ಲ ಆಗಿದ್ದವು. ನಂತರ ನಾನು ಟೀಚರ್ಸ್ ಮುಗಿಸಿ ಈಗಿನ ಕೈಗಾದ ಹತ್ರ ಶಾಲೆಗೆ ಅಲ್ಲಿ ಹೋದ್ಮೇಲೆ ಹರಟುಗ ಅಂತ ಕೈಗಾ ಸಮೀಪನೇ ಇದೆ. ಆವಾಗ ಎಲ್ಲಿಂದ ಹೋಗ್ಬೇಕು ಅಂದ್ರೆ ಅಲ್ಲಿಗೆ 20 ಕಿಲೋಮೀಟರ್ ನಡ್ಕೊಂಡು ಹೋಗುವಂತ. ಕೆಲಸ ಮಾಡಿದ್ರಿ ಅಲ್ಲಿ ಹರಟುಗ, ಕಾರವಾರದಲ್ಲಿ ಹರಟುಗ ಒಂದೇ. ಆಮೇಲೆ ಯಲ್ಲಾಪುರದಲ್ಲಿ ಒಂದು 4 ವರ್ಷ ಬಾಗಿನಕಟ್ಟ ಹಚ್ಕೊಂಡಿದ್ದೆ. ಆಮೇಲೆ 89ರಲ್ಲಿ ಸಿದ್ದಾಪುರ ಬಂದಮೇಲೆ ಇಲ್ಲೇ ನಿವೃತ್ತಿ ಆಗಿದೆ. ಇಲ್ಲಿ 3-4 ಶಾಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಹೀಗೆ ನನ್ನ ಇದು ಸಾಗ್ತು. ಹಾಗಾಗಿ ನನಗೆ ಈ ಸಾಹಿತ್ಯದ ಕಡೆಗೂ ಅಣ್ಣ ಮತ್ತು ನಮ್ಮ ಮನೆಯ ಪರಿಸರ ಓದಿ ಪರಿಣಾಮ. ನನಗೆ ಮುಖ್ಯವಾಗಿ ಕೇಳಬೇಕಾದಂಥ ಅಂಶ ಏನಂತಂದರೆ, ಒಂದು ಯಲ್ಲಾಪುರ ಮತ್ತು ಸಿದ್ದಾಪುರ ಎರಡೂ ಅವಿನಾಭಾವ ಸಂಬಂಧದೊಂದಿಗೆ ನೀವಿದ್ದೀರಿ. ಸಿದ್ದಾಪುರದಲ್ಲಿ ನಡೆಯುವಂಥ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಂದರ್ಭದಲ್ಲಿ ಒಂದು ನಮಗೆ ಇವತ್ತು ಸಾಹಿತ್ಯ ಅಂತ ಅಂದುಕೊಳ್ಳೇನೆ ಅನೇಕ ಮನಸ್ಸಿನಲ್ಲಿ ಏನಿದೆ ಅಂದರೆ, ವಿಜ್ಞಾನ ಒಂದು ಸಾಹಿತ್ಯ ಅಲ್ಲ, ಮಕ್ಕಳ ಬಗ್ಗೆ ಬರೆಯುವುದನ್ನು ಕೂಡ ಸಾಹಿತ್ಯ ಪ್ರಕಾರದ ಒಳಗಡೆ, ಮುಖ್ಯ ಸಾಹಿತ್ಯ ಪ್ರಕಾರದ ಒಳಗಡೆ ತಗೊಳ್ತಾ ಇಲ್ಲದೆ ಇದ್ದಂಥ ಒಂದು ಸಣ್ಣ ಒಂದು ವ್ಯತ್ಯಾಸ ಕೆಲವರು ಮಾಡ್ತಾರೇನೋ, ಹೀಗೆಲ್ಲ ನಮಗೆ ಮೊದಲೆಲ್ಲ ಕಂಡು ಬರ್ತಾ ಇತ್ತು. ಹಾಗಾಗಿ ನಿಮ್ಮ ಮಕ್ಕಳ ಸಾಹಿತ್ಯದ ಬಗೆಗಿನ ಒಲವು, ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡೋದಾ? ಅದನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಬಹಳ ಪ್ರಮುಖವಾಗಿ ಈ ಸಾಹಿತ್ಯ ಯಾವ ಮುಖ್ಯಧಾರೆ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ಸಾಹಿತ್ಯ ಯಾವುದನ್ನೇ ತೆಗೆದುಕೊಂಡ್ರು ಕೂಡ ಅದು ಏನು ಮಾಡ್ತದೆ ಅಂದರೆ, ನಮ್ಮ ಸಮಾಜದಲ್ಲಿಯ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಮತ್ತು ಸೌಖ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತದೆ. ಒಟ್ಟಾರೆ ಮಾಡ್ತಾ ಇರ್ತದೆ. ಅದು ಮಕ್ಕಳ ಸಾಹಿತ್ಯ ಆಗಿರ್ಬೋದು, ಬೇರೆ ಪ್ರಕಾರ ಆಗಿರ್ಬೋದು. ನಾನು ಹೇಗೆ ಮಕ್ಕಳ ಸಾಹಿತ್ಯಕ್ಕೆ ಬಂದೆ ಅಂತ ಕೇಳಿದರೆ, ಪ್ರತಿಯೊಬ್ಬನಿಗೂ ಏನಾದರೂ ಒಬ್ಬ ಕವಿತೆಗಳನ್ನು ಬರೀತಾರೆ, ಅವರು ಗಾಢವಾಗಿ ಪರಿಸರದ ಚಿಂತನೆಗಳೇ ಅವರಲ್ಲಿ ಬರ್ತಾ ಇರ್ತದೆ. ಇನ್ನೊಬ್ಬರು ಮತ್ತೊಂದು ಯಾವುದೋ ಮಲೆನಾಡಿನಿಂದ ಬರೆಯೋರು ಮತ್ತೊಂದು ಯಾವುದೋ ಪ್ರಕಾರದಲ್ಲಿ ಇದು ಮಾಡ್ತಾರೆ, ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಹೀಗೆ ಬೇರೆ ಬೇರೆಯವರು, ಒಬ್ಬರು ಕಾದಂಬರಿಯನ್ನೇ ಬರೆಯೋದ್ರಲ್ಲಿ ಯಶಸ್ಸನ್ನು ಹೇಳ್ತಾರೆ, ಒಬ್ಬೊಬ್ಬರು ಲಲಿತ ಪ್ರಬಂಧ, ಮತ್ತೊಬ್ಬರು ಕಥೆ. ಹೀಗೆ ನಾವು ನೋಡ್ತೀವಿ ಬೇರೆ ಬೇರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಕಂಡಂಥ ಸತ್ಯವನ್ನು ಅಥವಾ ತಾನು ಕಂಡಂಥ ಒಳನೋಟವನ್ನು ಜನರಿಗೆ ಹೇಳಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಬೇರೆ ಬೇರೆ ಮಾಧ್ಯಮ ಇರ್ಬೋದು, ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಎಲ್ಲವೂ ಆ ರೀತಿಯ ಅಭಿವ್ಯಕ್ತಿಗಾಗಿ ತುಡಿತದಿಂದ ಬಂದದ್ದೇ ಅದು. ಹಾಗೆ ಬರುವಾಗ ಯಾರಲ್ಲಿ ನೈಸರ್ಗಿಕವಾಗಿ ಒಂದು ಅಭಿವ್ಯಕ್ತಿ ಮಾಧ್ಯಮವನ್ನು ಕಂಡುಕೊಳ್ಳೋದಿರ್ತದೆಯಲ್ಲ, ಅದು ಅವರ ಪ್ರೀತಿ ಮತ್ತು ಅವರ ಹವ್ಯಾಸ ಅಥವಾ ಅವರ ಹೃದಯದಲ್ಲಿರುವ ತುಡಿತ, ಇದೆಲ್ಲ ಪರಿಣಾಮ ಬೀರ್ತಾ ಇರ್ತದೆ. ಹಾಗೆ ಇದ್ದಾಗ ನನಗೆ ಮುಕ್ತವಾದ ಬಾಲ್ಯ ಸಿಕ್ಕಿತ್ತು. ಯಾರು ನಮ್ಮನ್ನು ಕಟ್ಟಿ ಹಾಕ್ತಿರ್ಲಿಲ್ಲ. ಬೇಕಾದಷ್ಟು ಆಡ್ತಾ ಇದ್ವಿ, ಬೇಕಾದಷ್ಟು ಸರ್ಕಸ್ ಮಾಡ್ತಾ ಇದ್ವಿ, ಎತ್ತರದ ಸಂಕದ ಮೇಲೆ ಹೋಗಿ ನೂಕಾಲಿ ಹೊಡಿತಿದ್ವಿ, ಬಿದ್ದು ಸತ್ತೋಗ್ತೀವಿ ಅಂತ ಇಲ್ಲ. ಅಷ್ಟು ಎತ್ತರದಿಂದ ಜಿಗಿಯೋದು, ಮರ ಹತ್ತೋದು, ಅಲ್ಲಿ ಎಲ್ಲೋ ತುದಿಯಲ್ಲಿ ಮಾವಿನ ಹಣ್ಣು ಕೊಯ್ಲಿಕ್ಕೆ ಹೋಗೋದು, ಆಮೇಲೆ ಗುಡ್ಡದಲ್ಲೆಲ್ಲ ತಿರುಗಾಡೋದು, ಅಲ್ಲೊಂದು ಮನೆ ಕಟ್ಟೋದು. ಅಂದ್ರೆ ನೈಜ ಜೀವನದಲ್ಲಿ ಸಾಹಸಮಯ ಜೀವನ.
ಈ ನಾನು ಕಾಡು, ಹ, ಹಳ್ಳ, ಸಂಕ ಅಥವಾ ಹಣ್ಣುಗಳನ್ನು ಹುಡುಕೊಂಡು ಹೋಗೋದು, ಭಯ ಇಲ್ಲ, ದೂರ ದೂರದವರೆಗೆ ನಡ್ಕೊಂಡು ಹೋಗೋದು, ಇಂಥ ಅನೇಕ ಅನುಭವಗಳು ನಮಗೆ ತಾನಾಗಿ ಸಿಕ್ಕಿತ್ತು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಏನಿರ್ತದೆ, ಬಾಲ್ಯ ಒಂದು ರೀತಿಯಲ್ಲಿ ನೆನಪು ಮಾಡ್ಕೊಂಡು ಖುಷಿ ಆಗ್ತಾ ಇರ್ತದೆ. ಪ್ರತಿ ದೊಡ್ಡ ಆದಂಗೆ ಮತ್ತೆ ಬಾಲ್ಯಕ್ಕೆ ಹೋಗಬೇಕಾಗಿತ್ತು ಅನ್ನುವ ಆಸೆ ಕೂಡ ಬರಲಿಕ್ಕೆ ಶುರುವಾಗ್ತದೆ. ಆದ್ರೆ ಅದು ಸಿಗೋದಿಲ್ಲ, ಯಾರಿಗೂ ಸಿಗೋದಿಲ್ಲ. ಸೊ ನೀವು ಅನುಭವಿಸಿದ ಬಾಲ್ಯವನ್ನ ಜನಕ್ಕೆ ಕೊಡಬೇಕು ಅಂತ ಸಾಹಿತ್ಯ ಪ್ರಕಾರ. ಹಾಗಾಗಿ ನನಗೆ ನಾನು ಅಭಿವ್ಯಕ್ತಿ ಮಾಧ್ಯಮ ಕಂಡುಕೊಂಡದೇನು ಅಂದ್ರೆ ಇದು ಈ ಸಾಹಿತ್ಯ. ಅದಕ್ಕಾಗಿ ಹೇಳೋದು ಅಂದ್ರೆ, ನಾನು ಮಕ್ಕಳಿಗಾಗಿ ಬರಿತೀನಿ ಅಥವಾ ಮಕ್ಕಳಿಗೆ ನೀತಿ ಬೋಧನೆ ಮಾಡ್ತೇನೆ ಅಥವಾ ಮಕ್ಕಳನ್ನು ತಿದ್ದಲಿಕ್ಕೆ ಹೋಗ್ತೇನೆ, ಈ ರೀತಿಯ ಕಲ್ಪನೆಯನ್ನ ಇಟ್ಕೊಂಡು ಇದಕ್ಕೆ ಬಂದ್ರೆ ಅವರು ಸಕ್ಸಸ್ ಆಗೋದಿಲ್ಲ. ಅದು ಒಂದು ಅಭಿವ್ಯಕ್ತಿಯ ತುಡಿತ ಆಗಿ ನನಗೇನೋ ಹೇಳ್ಕೊಳ್ಬೇಕು, ನನ್ನ ಒಳಗಿನ ಬಾಲ್ಯವನ್ನು ಏನೋ ಹೇಳ್ಕೊಳ್ಬೇಕು ಕೊಡುವಂಥ ತುಡಿತವಾಗಿ ನೈಸರ್ಗಿಕವಾಗಿ ಬಂದರೆ ಅದು ಒಂದು ಉತ್ತಮ ಕಲಾಕೃತಿಯಾಗಿ ಸೃಜನಶೀಲ ಬರಹವಾಗಿ ಅಭಿವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಆವಾಗಲೇ ನೀವು ಹೇಳಿದಂಗೆ ಮಕ್ಕಳ ಸಾಹಿತ್ಯದಲ್ಲಿ ಈಗಲೂ ಜಾನಪದ ಮಾದರಿದು, ಆಮೇಲೆ ನೀತಿ ಹೇಳಲಿಕ್ಕೆ ಹೊರಡೋದು, ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಒಂದು ಕತೆ ಪ್ರಾರಂಭ ಆದರೆ ಆ ಕತೆ ಹೇಗೆ ಮುಕ್ತಾಯ ಅನ್ನೋದು ಫಸ್ಟಿಗೆ ಓದ್ಲಿಕ್ಕೆ ಶುರು ಮಾಡಿದಾಗಲೇ ಗೊತ್ತಾಗ್ಬಿಡ್ತದೆ. ಆ ರೀತಿ ಇದ್ದವಾಗ ಯಾವುದು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುತ್ತೋಬೇಕು ಅಂತ ಅವನು ಕತೆ ಬರಿತಾನೆ ಅಂತಂದ್ರೆ ಅದಕ್ಕೆ ಹೆರಟಿಗೆ ಹಣ್ಣು ಕೊಟ್ಬಿಡ್ತಾನೆ. ಆವಾಗ ಅಲ್ಲಿ ಇದು ಏನೋ ಒಂದು ಏನು ಸುಳ್ಳು ಇದು ಪ್ರಸಂಗ ಬರ್ತದೆ, ಕಡೆ ಸತ್ತು ಗೆಲ್ತಾರೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸುಖಾಂತ್ಯ ಒಂದು ಇದು ಗೊತ್ತಾಗ್ಬಿಡ್ತದೆ. ಆವಾಗ ಅದರಲ್ಲಿ ಏನೋ ಒಂದು ಕುತೂಹಲ ಆಗಲಿ ಏನಿಲ್ಲ, ಅದಕ್ಕೆ ಪೂರಕವಾದಂತೆ ಅವನು ಒಂದಿಷ್ಟು ನನಗೆ ಅನ್ಸೋದು ಅದು ಏನಾಗುದು ಅಂದ್ರೆ ತಾನಾಗೆ ಬಂದಂತ ಕಲಾತ್ಮಕತೆ ಇರ್ತದಲ್ಲ, ಇದು ಉದ್ದೇಶಿತ ಬರಹ ಆಗ್ತದಲ್ಲ. ಉದ್ದೇಶಿತ ಬರಹಗಳು ಕಲಾತ್ಮಕತೆಯಲ್ಲಿ ಮತ್ತೆ ಪಡ್ಕೊಳ್ಳುವಲ್ಲಿ ಎಲ್ಲವೂ ಸೋಲ್ತದೆ ಅಂತ ಹೇಳಿದ್ರೆ ಸೋಲುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ಈ ಯಾವುದೇ ಸಾಹಿತ್ಯ ಆಗಲಿ ಅದು ಅವರ ಒಂದು ಹೃದಯದ ಒಳಗಿನ ತುಡಿತವಾಗಿ ಬರಬೇಕು. ಅದಕ್ಕಾಗಿ ಈಗ ಹೆಚ್ಚು ಜನ ಅಂದರೆ ಹೇಗೆ ದೊಡ್ಡವರ ಸಾಹಿತ್ಯದಲ್ಲಿ ಬೇರೆ ಬೇರೆ ನಾವು ದಲಿತ, ಬಂಡಾಯ ಇವನ್ನೆಲ್ಲ ನೋಡ್ತೇವೆ, ಅಥವಾ ಬೇರೆ ಬೇರೆ ರೀತಿಯ ಸಂವೇದನೆಗಳನ್ನೆಲ್ಲ ನೋಡ್ತೀವಲ್ಲ, ಅದೇ ರೀತಿಯ ಬೇರೆ ಬೇರೆ ರೀತಿಯ ಸಂವೇದನೆ ಇರುವಂಥ, ಈಗ ಉದಾಹರಣೆಗೆ ಗಣೇಶ ನಾಡೋರು ಅಂತ, ಅವರು ಏನು ಬರೀತಾರೆ, ಅವರು ಅವರ ಬಾಲ್ಯಕ್ಕೆ ಹೋಗ್ತಾರೆ, ಅಲ್ಲಿಯ ಮೀನುಗಾರರ ಬದುಕು ಅಥವಾ ಕಷ್ಟಕ್ಕೆ ಒಳಗಾದವರು ಅವರು ಏನು ಅನುಭವಿಸಿದ್ದಾರೆ ಅದನ್ನೇ ಕಥೆಯ ರೂಪದಲ್ಲಿ ಹೇಳ್ತಾರೆ. ಆರ್.ವಿ. ಭಂಡಾರಿ ಅವರು ಏನು ಮಾಡಿದರು, ನಾನು ನನ್ನ ಕಥೆಯಿಂದ ಬೇರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರು ಹೇಳಿ ಅವರು ಯಶವಂತನ ಯಶೋಗೀತೆ ಬರಿಬೇಕಾದ್ರೆ ಅವರ ಬಾಲ್ಯಕ್ಕೆ ಹೋಗಿ, ಅಂದರೆ ಒಂದು ಪ್ರಬುದ್ಧವಾದ ಮನಸ್ಸು ಬಾಲ್ಯವನ್ನು ಆಹ್ವಾನಿಸಿಕೊಂಡು ಅದನ್ನು ಬರೀತದಲ್ಲ, ಮಕ್ಕಳ ಕಣ್ಣೋಟದಲ್ಲಿ ಅಥವಾ ಮಗುತನದ ಕಣ್ಣೋಟದಲ್ಲಿ ಬರೆಯೋದಿದೆಯಲ್ಲ, ಅದೇ ನಿಜವಾದ ಮಕ್ಕಳ ಸಾಹಿತ್ಯ ಅಂತ. ಅಂದರೆ ಪ್ರಬುದ್ಧವಾದ ಮನಸ್ಸು, ಸೃಜನಶೀಲವಾದ ಮನಸ್ಸು ಏನು ಮಾಡಬೇಕು, ಮಗುತನದ ಕಣ್ಣೋಟದಲ್ಲಿ ಅದನ್ನು ಬರಿಬೇಕು. ಆವಾಗ ಅದು ಮಕ್ಕಳ ಸಾಹಿತ್ಯ ಆಗ್ತದೆ. ಅದಕ್ಕೆ ಪ್ರಧಾನ. ಅದಕ್ಕೆ ಹಾಗಾದರೆ ಈಗ ಸುಲಭವಾಗಿ ಬರೆದದ್ದು ವಿಜ್ಞಾನ ಬರಹಗಳು ಅಥವಾ ಮತ್ತೆ ಯಾವ್ಯಾವುದೋ ಬರಹಗಳು ಅವೆಲ್ಲ ಮಕ್ಕಳ ಸಾಹಿತ್ಯ ಅಲ್ವೇ? ಬೇಡ ಅಂತನೂ ಅಲ್ಲ ಅಂತನೂ ಅಲ್ಲ. ಆದರೆ ನಿಜವಾದ ಮಕ್ಕಳ ಸಾಹಿತ್ಯ ಅಂದರೆ ಮಗುತನದ ಕಣ್ಣೋಟನೇ ಇರಬೇಕು. ಅದಕ್ಕೆ ಯಾವಾಗ ಸುಮಾರು 70ನೇ ಇಸ್ವಿಯಲ್ಲಿ ಗೌರೀಶ್ ಕಾಯ್ಕಣಿಯವರು ಒಂದು ಲೇಖನ ಬರೆದಿದ್ರು, ಅದರಲ್ಲೂ ಕೂಡ ಅವರು ಹೇಳ್ತಾರೆ, ಇವೆಲ್ಲ ಮಕ್ಕಳ ಸಾಹಿತ್ಯದ ಒಟ್ಟಾರೆ ತಗೊಂಡ್ರೆ ನಾನು ಸುಲಭವಾಗಿ ಸರಳವಾಗಿ ಬರೆದಿದ್ದೇನೆ ಮಹಾಭಾರತ, ಇದು ಮಕ್ಕಳ ಸಾಹಿತ್ಯ ಅನ್ನೋದು, ರಾಮಾಯಣ ಸುಲಭವಾಗಿ ಬರೆದಿದ್ದು ಮಕ್ಕಳ ಸಾಹಿತ್ಯ. ಹಾಗಲ್ಲ, ಅವೆಲ್ಲ ಮಕ್ಕಳು ಓದ್ಬೋದು. ಆದರೆ ನಿಜವಾದ ಅದನ್ನ ಒಂದು ನಾವು ಗುಡಿ ಅಂತ ಭಾವಿಸಿದ್ರೆ, ಗರ್ಭಗುಡಿಯಲ್ಲಿ ಇರುವಂಥದ್ದು ಯಾವುದು ಕೇಳಿದ್ರೆ ಈ ಮಕ್ಕಳ ಕಣ್ಣೋಟದಿಂದ ಸೃಜನಶೀಲವಾಗಿ ಹುಟ್ಟಿದ್ದೇ ಇರ್ತದೆ.
ಅವೆಲ್ಲ ಹೊರಗೆ ಪೂರಕವಾಗಿ ಇರುತ್ತದೆ ಅಂತ ಅವರು ಹೇಳಿದ್ರು ಆವಾಗ. ಇದೆ ಈಗಲೂ ಕೂಡ ಒಂದು ಇಂಗ್ಲೀಷ್ನಲ್ಲಿ ಚಿಲ್ಡ್ರನ್ ಲಿಟ್ರೇಚರ್ ಬೇರೆ, ಚೈಲ್ಡ್ ಲಿಟ್ರೇಚರ್ ಅಂದರೆ ಮಕ್ಕಳ ಸಾಹಿತ್ಯ ಬೇರೆ, ಮಗುತನದ ಸಾಹಿತ್ಯ ಬೇರೆ. ಮಗುತನದ ಸಾಹಿತ್ಯವೇ ನಿಜವಾದ ಸಾಹಿತ್ಯ. ನನಗೆ ಇನ್ನೊಂದು ಅಂಶ ಹೇಳಿಕೊಂಡು, ನಾನು ನಿಮ್ಮ ಬಹುತೇಕ ಪುಸ್ತಕಗಳನ್ನು ನಾನು ಓದಿದ್ದೀನಿ. ಈಗ 35ಕ್ಕೂ ಹೆಚ್ಚು ಕೃತಿಗಳನ್ನು ತಾವು ರಚನೆ ಮಾಡಿದ್ದೀವಿ. ಮಕ್ಕಳ ಕವನ, ಮಕ್ಕಳಿಗಾಗಿ ಕತೆ, ಆಮೇಲೆ ಲಲಿತ ಪ್ರಬಂಧಗಳು, ಹಾಗೇನೆ ಕಾದಂಬರಿ, ಹೀಗೆ ಇನ್ನು ಕೆಲವು ಅನೇಕ ವೇದಿಕೆಗಳಲ್ಲಿ ನೀವು ಮಕ್ಕಳ ಸಾಹಿತ್ಯದ ವಿಮರ್ಶೆಯನ್ನು ಮಾಡಿದ್ದೀರಿ, ಮಕ್ಕಳ ಸಾಹಿತ್ಯದ ಪರಿಚಯನೂ ಮಾಡಿಸಿದ್ದೀರಿ. ಜೊತೆಗೆ ಕಳೆದ ಅವಧಿಯಲ್ಲಿ ತಾವು 3-4 ವರ್ಷದಿಂದ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತ್ಯದಂತ ಡಾಕ್ಟರ್ ಆರ್ ವಿ ಭಂಡಾರಿ ಅವರ ಮಕ್ಕಳ ಸಮಗ್ರ ಸಾಹಿತ್ಯದ ವಿಶ್ಲೇಷಣೆಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ನನಗೆ ನಿಮ್ಮ ಬರಹದಲ್ಲಿ ಅನಿಸಿರೋದೇನಂತಂದರೆ, ಸ್ವತಃ ಸಾಹಸಮಯ ಜೀವನವನ್ನು, ಅಂದರೆ ಜೀವನದಲ್ಲಿ ಸಾಹಸಮಯತನವನ್ನು ಅಳವಡಿಸ್ಕೊಂಡು ಬರೆಯುವುದಕ್ಕೂ ಸಾಹಸಿತನವನ್ನು ಊಹೆ ಮಾಡಿ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನಿಮ್ಮ ಇದರಲ್ಲಿ ಊಹೆಗಳು ಇಲ್ಲ, ಅದು ನಿಮ್ಮ ಬದುಕಿನ ಭಾಗವಾಗಿ ಬಂದಿರತಕ್ಕಂಥ ಅಂಶಗಳು ಅಂತ ಹೇಳುವಂಥದ್ದು ಅದು ಸ್ಪಷ್ಟವಾಗಿ ಇದಾಗ್ತದೆ. ಸುಮಾರು 15 ಪ್ರಕಾಶಕರು ಕಡೆಯಿಂದ ನಿಮ್ಮ ಪುಸ್ತಕಗಳು ಪ್ರಕಟ ಆಗಿದ್ದಾವೆ. ನಾಡಿನ ನಾಮಾಂಕಿತ ಪ್ರಕಾಶನ ಸಂಸ್ಥೆಗಳು ಪ್ರಕಟಣೆ ಮಾಡಿದ್ದಾವೆ. ಇನ್ನೂ ಸಾಕಷ್ಟು ಪುಸ್ತಕಗಳನ್ನ ಪ್ರಕಟ ಮಾಡುವಷ್ಟು ತಮ್ಮ ಹತ್ರ ಇದೆ. ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಒಳ ಇದು ಏನು ಹಾಗಾಗಿ ಕೇಳಬೇಕು ಅಂತ ಅನ್ಸಿರೋದೇನೆಂದರೆ, ಈ ಮಗುತನದ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಮಕ್ಕಳಿಗಾಗಿ ಸಾಹಿತ್ಯ, ಈ ಒಂದು ಚೌಕಟ್ಟನ್ನು ಬಿಟ್ಟು ಸ್ವಲ್ಪ ಇನ್ನೊಂದಷ್ಟು ವೈಚಾರಿಕ ಇದಕ್ಕೋ ಅಥವಾ ಎಲ್ಲರೂ ಓದ್ಬೋದಾದಂಥ, ಮಕ್ಕಳಷ್ಟೇ ಅಲ್ಲ, ಮಕ್ಕಳಿಗೆ ಸಾಹಿತ್ಯವನ್ನು ನಾವು ದೊಡ್ಡವರು ಓದಲೇಬೇಕು, ಇಲ್ಲ ಅಂತಂದರೆ ಅದು ಪರಿಪೂರ್ಣ ಸಾಹಿತ್ಯ ಆಗೋದಿಲ್ಲ. ಇಷ್ಟೇ ಅಲ್ಲದೇನೆ ಇನ್ನೊಂದು ವಿಭಾಗಕ್ಕೆ ನೀವು ಹೋಗಬಹುದಾ? ಹೇಗೆ ಬೇರೆ ವಿಭಾಗಕ್ಕೆ ಹೋಗಬಾರ್ದು ಅಂತೇನಿಲ್ಲ, ಇದರಲ್ಲೇ ಸಾಕಷ್ಟು ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಈ ನನ್ನ ಪುಸ್ತಕಗಳನ್ನು ಈಗ ಕೋಲ್ಜೇನು ಇರ್ಬೋದು, ಪುಟ್ಟಜ್ಜನ ನೆನಪಿನ ಡೈರಿ ಇರ್ಬೋದು, ಇದನ್ನ ಕೇವಲ ಮಕ್ಕಳು ಓದೋದು ಅಂತ ಯಾರು ಭಾವಿಸೋದಿಲ್ಲ. ತುಂಬ ಜನ ಓದಿದ್ದಾರೆ. ಅಂದರೆ ಒಂದು ಮಕ್ಕಳಿಗೆ ಪುಸ್ತಕ ಕೊಡುವ ಜವಾಬ್ದಾರಿಯಿಂದ ಓದುದು ಅಂತ ಒಂದು ಹೇಳ್ತಾರೆ. ಅದು ಓದದೆ ಪುಸ್ತಕವನ್ನು ಮಕ್ಕಳಿಗೆ ಕೊಡೋದು ಕೂಡ ಕಷ್ಟವೇ. ಅದು ಒಂದು ಆಯ್ತು, ಅದು ಒಂದು ರೀತಿ ಒತ್ತಾಯದ ಓದಾಯ್ತು, ಮಕ್ಕಳಿಗೆ ಕೊಡುವ ಜವಾಬ್ದಾರಿಯಿಂದ ಆಗಲ್ಲ. ಇದನ್ನ ಓದ್ತಾ ನಾವು ಏನಾಗ್ತೀವಿ ಅಂತಂದ್ರೆ, ಪ್ರತಿಯೊಬ್ಬನಲ್ಲೂ ನಾನು ಆಗ್ಲೇ ಹೇಳ್ದಂಗೆ ಒಂದು ಬಾಲ್ಯತನ ಗುಪ್ತವಾಗಿ ಇದ್ದೇ ಇರ್ತದೆ, ನಮ್ಮ ಒಳಗಡೆಗೆ ಇರ್ತದೆ. ಆ ಬಾಲ್ಯತನಕ್ಕೆ ಈ ಪುಸ್ತಕ ಓದಿದ ಕೂಡಲೇ ಒಂಥರ ಎಚ್ಚರ ಆಗ್ತದೆ. ಅಂದ್ರೆ ಒಂದು ಕ್ಷಣ ಕಾಲ ಅಥವಾ ಆ ಪುಸ್ತಕದ ಜೊತೆಯಲ್ಲಿ ಅವರು ಕೂಡ ಬಾಲ್ಯಕ್ಕೆ ಹೋಗ್ತಾರೆ. ಖಂಡಿತ ಬಾಲ್ಯಕ್ಕೆ ಓದುವಾಗ ಅದರೊಂದಿಗೆ ಅನುಸಂಧಾನ ನಡೀತದೆ, ತುಂಬಾ ಖುಷಿ ಆಗ್ತದೆ, ಮತ್ತೆ ಶಕ್ತಿ ಬರ್ತದೆ, ಮತ್ತಷ್ಟು ಅಂದ್ರೆ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳಿಕ್ಕೆ ಆಗ್ತದೆ. ಅಂತಹ ಅನೇಕ ಜನ ಇದನ್ನು ಓದುವಾಗ, ಪುಸ್ತಕಗಳನ್ನು ಓದಿದಾಗ, ನಮ್ದು ಆಗಿರ್ಬೋದು ಅಥವಾ ಶಿವಲಿಂಗಪ್ಪ ಅಂದಿಯಾಳ, ಆನಂದ ಪಾಟೀಲರು, ಬಸವದೇವನ ಗಿಡದವರು, ಇವರೆಲ್ಲ ಹೊಸ ರೀತಿಯಲ್ಲಿ ಈಗ ಬರಿತಾ ಇದ್ದಾರೆ. ಅವರೆಲ್ಲ ಬರೆದದ್ದನ್ನು ಓದಿದಾಗಲೂ ಪ್ರತಿಯೊಬ್ಬರು ಹೇಳ್ತಾರೆ, ನಾನು ಕೂಡ ಇದೇ ರೀತಿ ಮಾಡಿದ್ದೆ, ನನಗೆ ಅದೆಲ್ಲ ನೆನಪಾಯಿತು, ನನಗೆ ನೆನಪಾಯಿತು, ನನಗೂ ಈ ರೀತಿ ಬರಿಬೇಕು ಅಂತ ಅನಿಸ್ತು. ಹೀಗೆ ಮತ್ತೆ ಏನು ಅಂತಂದ್ರೆ, ನಾವು ಇದನ್ನು ಬರೆಯೋದಕ್ಕೂ ಅನುಭವಿಸದೇ ಇದ್ದದನ್ನು ಕಾಲ್ಪನಿಕವಾಗಿ ಬರೆಯೋದಕ್ಕೂ ಬರಿಬಹುದು. ಆದ್ರೆ ಇದರಲ್ಲಿ ಹೆಚ್ಚು ನಮಗೆ ಏನು ಗೆಲುವು ಸಿಗ್ತದೆ. ನಾವು ಮಲೆನಾಡಿನವನಾಗಿ ಮಲೆನಾಡಿನ ಚಿತ್ರಣವನ್ನ ನಾನು ಸಹಜವಾಗಿ ತಾನಾಗಿ ಬರ್ಕೊಳ್ತೀನಿ. ಅದೇ ಬಯಲು ಸೀಮೆಯವರು ತಾನು ಮಲೆನಾಡಿನ ಬರಿತೀನಿ ಅಂತ ಅವರು ಬಂದರೆ ಬರೀತಾರೆ, ಆದ್ರೆ ಅದು ಇಷ್ಟು ಒಳ ಪ್ರವೇಶ ಸಿಗುವುದು ಅವರಿಗೆ ಕಷ್ಟ ಆಗ್ತದೆ. ನನಗೆ ಇನ್ನೊಂದು ಅಂಶ ಕೇಳಲಿಕ್ಕಿದೆ. ಏನಂತಂದ್ರೆ, ಇಡೀ ನಾಡಿನಲ್ಲಿ ನೀವು ಹೆಚ್ಚು ಪ್ರಸಿದ್ಧಿಯಲ್ಲಿ ಇರ್ತಕ್ಕಂಥ ಸಾಹಿತಿಗಳಲ್ಲಿ
ಈ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ಒಳಗಡೆ ಆ, ಆ, ಮಕ್ಕಳ ಸಾಹಿತ್ಯದಲ್ಲಿ ಕೆಲಸ ಮಾಡಿದಂಥ ಪುರುಷರು ಮತ್ತು ಮಹಿಳೆಯರು ಇವರಿಬ್ಬರನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಯಾರನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ತುಂಬ ಜನ ಇದ್ದಾರೆ, ಅದು ತಪ್ಪು, ಅನೇಕರ ಹೆಸರು ತಪ್ಪೋಗ್ಬೋದು. ಆದಾಗ್ಯೂ ನೀವು ಯಾರ್ಯಾರನ್ನೆಲ್ಲ ಸಾಹಿತ್ಯದಲ್ಲಿ, ಮಕ್ಕಳ ಸಾಹಿತ್ಯದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಆ ಕಾಲ ಮತ್ತು ಈ ಕಾಲ? ನವೋದಯ ಕಾಲದಲ್ಲಿ ಪಂಜೆ ಮಂಗೇಶರಾಯರಿಂದ ಪ್ರಾರಂಭ ಆದವರಿಂದ ಆವಾಗ ರಂಜನೀಯವಾಗಿ ಮಕ್ಕಳಿಗೆ ಒಂದು ಪದ್ಯಗಳನ್ನು ಇದನ್ನು ಹೇಳುವುದು ಆವಾಗ ಮಹತ್ವದ್ದಾಗಿತ್ತು. ಅಂಥ ಸಂದರ್ಭದಲ್ಲಿಯೂ ಕೂಡ ಅನೇಕ ಜನ ಜಿ ಪಿ ರಾಜರತ್ನಂ ಇರ್ಬೋದು, ಇವರು ಕುವೆಂಪು ಅವ್ರದ್ದಿರ್ಬೋದು, ನಮ್ಮ ದಿನಕರ್ ದೇಸಾಯಿ, ಇವರೆಲ್ಲ ಹೊಯ್ಸಳ, ಇವರೆಲ್ಲ ತುಂಬ ಜನ ಬರೆದಿದ್ದಾರೆ. ಅದರ ನಂತರ ಏನಾಯ್ತು ಅಂದ್ರೆ ನಮ್ಮದೇ ಜಿಲ್ಲೆಯಲ್ಲಿ ಇವರು ಗಿರಿ ಪಿಕ್ಳೆ ಅವರು, ಗಿರಿ ಪಿಕ್ಳೆ ಅವರು, ದಿನಕರ್ ದೇಸಾಯಿ ಅವರು, ಆರ್ ವಿ ಭಂಡಾರಿ ಅವರು, ಎನ್ ಆರ್ ನಾಯ್ಕರು, ಇವರೆಲ್ಲ ವಿಷ್ಣು ನಾಯ್ಕರು. ಅದೇ ಅದರ ನಂತರ ನವೋದಯ ಕಾಲದ ನಂತರ ಈ ಮುಖ್ಯಧಾರೆ ಸಾಹಿತ್ಯ ನವ್ಯಕ್ಕೆ ತಿರುಗಿದಾಗ ದೊಡ್ಡವರಾಗಿದ್ದವರು ಅಂದ್ರೆ ಮುಖ್ಯಧಾರೆಯಲ್ಲಿ ಬರೀತಾ ಇದ್ದರು ಕಡಿಮೆ. ಆವಾಗ ಏನ್ ಮಾಡಿದ್ರು ಅಂದ್ರೆ ಬಿಜಾಪುರ ಅಲ್ಲೆಲ್ಲ ಇದ್ದರು, ಈ ಕಂಚಾಣಿ ಶರಣಪ್ಪ ಅವರು, ಆಮೇಲೆ ಶಂಭು ಬಿರಾದಾರ ಅವರೆಲ್ಲ ಇದ್ರಲ್ಲ, ಅಲ್ಲಿಯ ದೊಡ್ಡ ಸಮೂಹ ಇತ್ತು. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಪಳಕಳ ಸೀತಾರಾಮ ಭಟ್ಟ ಅವರೆಲ್ಲ ಶಿಕ್ಷಕರಾಗಿ ಮಕ್ಕಳಿಗೆ ಬರೆದ್ರು. ಆ ಸಂದರ್ಭದಲ್ಲಿ ಹೊಸ ವಿಶೇಷ ಬದಲಾವಣೆಗಳಾಗಲಿಲ್ಲ. ಅವರು ಇಲ್ಲಿಂದ ಅನುಕರಣೆ ಮಾಡ್ತಾ ಹೋದ್ರು, ಅಥವಾ ಮಕ್ಕಳಿಗೆ ಉಪದೇಶ ಮಾಡೋದು, ಶಾಲೆಯ ದೇವಾಲಯ ಅಂತ ಹೇಳೋದು, ಮಕ್ಕಳೇ ದೇವರು ಅಂತ ಹೇಳೋದು, ಈ ರೀತಿಯ ರೀತಿಯಲ್ಲಿ ಅವರು ಬರ್ತಾ ಹೋದ್ರು. ಅದರ ನಂತರ ಸುಮಾರು 70ರ ದಶಕದ ನಂತರ ಮತ್ತೆ ಹೊಸ ರೀತಿಯ ಅಂದ್ರೆ ಲಕ್ಷ್ಮೀನಾರಾಯಣ ಭಟ್ರು, ಎಚ್ ಎಸ್ ವೆಂಕಟೇಶ ಮೂರ್ತಿ, ಆರ್ ವಿ ಭಂಡಾರಿ, ಆನಂದ ಪಾಟೀಲ್ರು, ನಾಡಿ ಸೋಜಾ ಅವರು, ಇವರೆಲ್ಲ ಹೊಸ ರೀತಿಯಲ್ಲಿ ಅಂದ್ರೆ ಈಗ ಇದನ್ನೆಲ್ಲ ಮಗುತನವನ್ನ ಇಟ್ಟುಕೊಂಡು ಒಂದು ರೀತಿಯ ನೈಸರ್ಗಿಕವಾದ ಬೆಳವಣಿಗೆಗೆ ಇಳಿದರು. ಅಲ್ಲಿಂದ ಈಚೆಗೆ ನಮ್ಮಲ್ಲಿ ತುಂಬಾ ಏನು ಬದಲಾವಣೆ ಆಗಿದೆ. ಆ ಇದರಲ್ಲಿ ನಮ್ಮ ನವೋದಯ ಕಾಲದಲ್ಲಿ ಕೂಡ ದಿನಕರ್ ದೇಸಾಯಿ ಅವರು ಹೋರಾಟದ ಬದುಕಿನಿಂದ ಬಂದವರಾಗಿದ್ದರು. ಅದನ್ನೇ ಮಕ್ಕಳ ಇದರಲ್ಲೂ ಕೂಡ ಇದನ್ನು ತಾನೇ ಆಗಿ ಅವರ ಸಾಹಿತ್ಯ ತಾನೇ ಆಗಿ ಬಂದಿದೆ, ಬಂದಿದೆ. ಆ ರೀತಿಯ ಬರಹಗಳು ಮತ್ತೆ ಬೇರೆ ದೊಡ್ಡವರು ಬರ್ತಿದ್ರಲ್ಲ ಅವ್ರ ಹತ್ರಲ್ಲಿ ಇರಲಿಲ್ಲ. ಅವರು ರಂಜನೆ ಇದನ್ನೇ ಇಟ್ಕೊಂಡಿದ್ರು. ಆದರೆ ದಿನಕರ್ ದೇಸಾಯಿ ಅವರು ಇದು ಬರೆದು, ಆಮೇಲೆ ಕುವೆಂಪು ಅವರು ಬೇರೆ ರೀತಿಯಲ್ಲಿ ಬರೆದಿದ್ದಾರೆ ಅಂತ ಆನಂದ ಪಾಟೀಲರೆಲ್ಲ ಗುರುತಿಸಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ನಂತರದಲ್ಲಿ ಬಂದ ಭಾಗೀರಥಿ ಹೆಗಡೆಯವರು 2 ಕವನ ಸಂಕಲನ ತಂದ್ರು ಕೂಡ ಅದು ಕನ್ನಡದ ಮಕ್ಕಳ ಸಾಹಿತ್ಯದಲ್ಲಿ ಗುರುತಿಸುವಂಥದ್ದು ಆಗಿದೆ. ಹಾಗೆ ಗಣೇಶ ನಾಡವರು ಬರೆದಿದ್ದಾರೆ, ಆರ್ ವಿ ಭಂಡಾರಿ ಅವರ ನಂತರ. ಆಮೇಲೆ ಎನ್ ಆರ್ ನಾಯ್ಕರ ಒಂದು ದೊಡ್ಡ ಮಕ್ಕಳ ಮಹಾಕಾವ್ಯ ಅಂತ ಬಂದಿದೆ. ಅವರು ಕೂಡ ಜಾನಪದ ತಜ್ಞರು, ಹಳ್ಳಿಯ ಬದುಕನ್ನು ಉಂಡು ಬೆಳೆದವರು, ಮತ್ತೆ ಅಲ್ಲಿ ಉಂಡದೊಂದೇ ಅಲ್ಲ ಅದನ್ನೆಲ್ಲ ಅನುಭವಿಸಿದವರು, ಕಷ್ಟ ಅಲ್ಲ ಹೇಗಿದೆ ಅಂತ ಗೊತ್ತು, ಅದನ್ನೇ ಅವರು ಕೂಡ ತಮ್ಮ ಸಾಹಿತ್ಯದಲ್ಲಿ ತಂದಿದ್ದಾರೆ. ಅದರ ಮೇಲೆ ನಾವು ವಿದ್ಯಾವರ್ಧಕ ಸಂಘದಲ್ಲಿ ಒಂದು ವಿಚಾರ ಸಂಕಿರಣ ಕೂಡ ಮಾಡಿದ್ವಿ. ಅಲ್ಲಿ ಮಂಡಿಸಿದ ಪ್ರಬಂಧ ಎಲ್ಲ ಸೇರಿಸಿ ಒಂದು ವಿಮರ್ಶಾ ಪುಸ್ತಕ ಸಹಿತ ಬಂದಿದೆ. ಆಮೇಲೆ ಈಗ ಬರಿತಾ ಇದ್ದವರಲ್ಲಿ ವಿಜಯಶ್ರೀ ಹಾಲಾಡಿ, ಆಮೇಲೆ ಅವರು ಚೆನ್ನಾಗಿ ಅಂದ್ರೆ ಇದು ಮಾಡಿದ್ದಾರೆ. ರಾಧೇಶಿ ತೋಳ್ಪಾಡಿ ಅಂತ ಇದ್ದಾರೆ, ಅವರು ಚೆನ್ನಾಗಿ ಬರೀತಾರೆ. ಇನ್ನು ಮತ್ತೆ ಗುಂಡೂರಾವ್ ದೇಸಾಯಿ ಅಂತೇಳಿ ಅವರು ರಾಯಚೂರಿನವರು, ಅವರು ಹೊಸ ರೀತಿಯಲ್ಲಿ ಬರೀತಾ ಇದ್ದಾರೆ. ಆಮೇಲೆ ವಿನಾಯಕ್ ಕಮತದ್ ಅಂತ ಗದಗದಲ್ಲಿ ಇದ್ದಾರೆ, ಅವರು ಕವಿತೆಗಳನ್ನು ಅದೇ ಅಲ್ಲಿಯ ನಮ್ಮಲ್ಲಿ ಮಕ್ಕಳ ಸಾಹಿತ್ಯ ಮತ್ತು ಹೊಸ ತಲೆಮಾರು ಮಾಡಿದಾಗ ಅವರೆಲ್ಲರೂ ಕೂಡ ಅವರೆಲ್ಲ ಬಂದಿದ್ರು. ಸೋಮಲಿಂಗ ಬೇರೆ ಹೀಗೆ ಅನೇಕ ಜನ ಈಗ ಹೊಸ ರೀತಿಯ ಬರಹದಲ್ಲಿ ತೊಡಗಿಕೊಂಡಿದೆ. ಇನ್ನೂ ಹೆಸರು ಹೇಳುವಂತ ಬಹಳ ಜನ ಇದ್ದಾರೆ. ಆದರೆ ಇನ್ನೂ ಕೂಡ ಮತ್ತೆ ಅದೇ ಹಳೆ ಮಾದರಿಯ ನೀತಿ ಹೇಳೋದು, ಜಾನಪದ ಮಾದರಿಯಲ್ಲೇ ಕಟ್ಕೊಳ್ಳೋದು ಅಂಥದ್ದು ಬಹಳಷ್ಟು ಬರ್ತಾ ಇದೆ.
ಹ್ಮ್. ಪತ್ರಿಕೆ ಅದು ಕೆಲವೊಮ್ಮೆ ಈ ಮಕ್ಕಳು ಅಂತ ಅಂದ ಕೂಡಲೇ ಏನಾದ್ರು ಒಂದು ಸಂದೇಶ ಕೊಡಬೇಕು ಅಂತ ಹೇಳುವಂಥದ್ದು ಅದೊಂಥರ ಪೂರ್ವ ನಿಯೋಜಿತವಾಗಿ ಮನಸ್ಸಿನಲ್ಲಿ ಬಂದು ಬಿಡ್ತದೆ. ಯಾಕೆಂದ್ರೆ ನಾವು ಅದೇ ತಳಪಾಯದಿಂದನೇ ಬಂದಿರ್ತೇವಾ, ಅದು ಒಂದು. ನನಗೆ ಇನ್ನೊಂದು ಕೇಳಿ ತಮ್ಮ ಜೊತೆಗಿನ ಸಂಭಾಷಣೆಯನ್ನ ಆ, ಮೊಟಕುಗೊಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಮಕ್ಕಳ ಸಾಹಿತ್ಯದ ಮೇಲೆ ಸಂಶೋಧನೆಗಳನ್ನ ಮಾಡಿದಂಥವ್ರ ಬಗ್ಗೆ ನಿಮಗೆ ಗೊತ್ತಿರುವಷ್ಟು ಹೇಳಿ. ಈಗ ಅಂದ್ರೆ PhD ಗೆ ಇತ್ಯಾದಿ MPhil PhD ಗೆಲ್ಲ ಆಯ್ಕೆ ಮಾಡ್ಕೊಂಡಂತ ಇವರು ಇದ್ರೆ ಹೇಳಿ. ಅಂದ್ರೆ ತುಂಬಾ ವಿಮರ್ಶೆ, ಅಂದ್ರೆ ಪಾಶ್ಚಾತ್ಯ ಸಾಹಿತ್ಯವನ್ನು ಓದ್ಕೊಂಡು ಜಗತ್ತಿನಲ್ಲಿ ಏನೆಲ್ಲ ಮಕ್ಕಳ ಸಾಹಿತ್ಯದಲ್ಲಿ ನಡೀತಾ ಇದೆ ಅನ್ನೋದನ್ನ ಒಂದು ವಿಶ್ವವಿದ್ಯಾಲಯದ ಹಾಗೆ ಮಾಡಿದವರು ಆನಂದ್ ಪಾಟೀಲ್ ಅವರು. ಅವರ ಎಲ್ಲ ಪುಸ್ತಕಗಳನ್ನು ಮಕ್ಕಳ ಸಾಹಿತ್ಯ ಬರೆಯುವವರು, ಅಭ್ಯಾಸ ಮಾಡುವವರು ಅದನ್ನು ಓದುವುದು, ಅಭಿನವ ಪ್ರಕಾಶನದಿಂದ ಹೆಚ್ಚಿಗೆ ಬಂದಿದೆ ಅವರು. ದೊಡ್ಡ ದೊಡ್ಡ ವಿಮರ್ಶೆ ಅಷ್ಟೇ ಅಲ್ಲ, ನಮ್ಮ ಸಮಕಾಲೀನ ಎಲ್ಲರ ಯಾವುದು ಒಳ್ಳೆಯ ಇದಿದೆ ಅದು ಎಲ್ಲರ ಬಂದು ಅವರು ವಿಮರ್ಶೆ ಮಾಡಿದ್ದಾರೆ, ಆನಂದ್ ಪಾಟೀಲ್ ಅವರು. ಅದನ್ನು ಬಿಟ್ಟು ಈಗ ಕೆಲವು ಜನ ಶಿವಲಿಂಗಪ್ಪ ಅವರು ಮಕ್ಕಳ ಸಾಹಿತ್ಯದಲ್ಲಿ ಫ್ಯಾಂಟಸಿ ಅನ್ನೋದ್ರ ಮೂಲಕ ಡಾಕ್ಟರೇಟ್ ಮಾಡಿದ್ದಾರೆ. ಆಮೇಲೆ ಮಕ್ಕಳ ಕಥೆಗಳ ಬಗ್ಗೆ ಮಾಧವ್ ಪ್ರಸಾದ್ ಅನ್ನೋರು ಹುಣಸೂರವರು ಮಾಡಿದ್ದಾರೆ. ಈಗ ಮತ್ತೊಂದಿಷ್ಟು ಜನ ಮೊನ್ನೆ ಕಳೆದ ಪರಿಸರ ಇದ್ರ ಬಗ್ಗೆ ವರ್ಷ ರವೀಂದ್ರ ರುದ್ರವಾಡಿ ಇದು ರವೀಂದ್ರ ಸೊಪ್ಪಿ ಮಠನ್ ಅವರು ಕಡೆ ಗುಲ್ಬರ್ಗಾದ ಒಬ್ರು ಮಾಡ್ತಾ ಇದ್ದಾರೆ, ಸೊಪ್ಪಿನ ಮಠ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡಿದ್ದಾರೆ, ಮುಗಿಸಿದ್ದಾರೆ. ಈಗ ಮತ್ತು ಮಾಡ್ತಾರೆ. ಅದನ್ನು ಬರೀ ಒಂದು ಇದಕ್ಕಾಗಿ ಮಾಡಬಾರ್ದು, ಆಳವಾಗಿ ಅಧ್ಯಯನ ಮಾಡಿದರೆ ಚೆನ್ನಾಗಿರ್ತದೆ, ಮತ್ತೆ ಮುಂದಿನ ಪೀಳಿಗೆ ಓದಲಿಕ್ಕೆ ಇದಕ್ಕೆ ಆಗ್ತದೆ. ಆ ರೀತಿಯ ಪ್ರಯತ್ನಗಳು ಆಗಬೇಕು. ಕೊನೆಯಲ್ಲಿ ಒಂದು ನಿಮ್ಮಿಂದ ನಾಡ್ದು 8ನೇ ಸಿದ್ದಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಿಮಿತ್ತ ನಾನು ನಮಗೆ ಶುಭಾಶಯ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಒಂದು ಅನಿಸಿಕೆ, ನಾವೆಲ್ಲರೂ ನಿಮ್ಮ ಖುಷಿಯಲ್ಲಿ ಭಾಗಿಗಳೇ, ಯಾಕೆಂತಂದರೆ ಆರಂಭದಿಂದನೂ ನಮ್ಮೆಲ್ಲ ಬಳಗ ನಿಮ್ಮೊಟ್ಟಿಗಿದೆ, ನೀವು ನಮ್ಮ ಇದ್ರ ಜೊತೆಗೆ ಇದ್ದೀರಿ. ಒಂದು ಸಮಾಜ ನಿರ್ಮಾಣ, ಸಮಾಜ ಬದಲಾವಣೆಯ ಒಂದು ತುಡಿತದ ಜೊತೆಗೆ ನಿಮ್ಮ ಆಶಯವನ್ನು ಕೂಡ ಸೇರಿಸಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ಸ್ವಲ್ಪ ಹೇಳಿ. ಸಿದ್ದಾಪುರದ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತು ಇಲ್ಲಿಯ ಜನ ಎಲ್ಲ ಪ್ರೀತಿಯಿಂದ ಒಂದು ಸರ್ವಾಧ್ಯಕ್ಷತೆಯ ಗೌರವವನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಈ ಕನ್ನಡದಲ್ಲಿ ಇಲ್ಲಿಯವರೆಗೆ ತಂದಂಥ ಮಕ್ಕಳ ಸಾಹಿತ್ಯ ಏನಿದೆ, ಬೆಳವಣಿಗೆ ಏನಿದೆ, ಮತ್ತು ಅದರ ಮೂಲಕ ಮಕ್ಕಳ ವಿಕಾಸ ಅಂದರೆ ಹೃದಯ ಮನಸ್ಸಿನ ವಿಕಾಸದ ಜೊತೆಗೆ ದೊಡ್ಡವರಲ್ಲೂ ಸಹ ಮಗುತನದ ಚೈತನ್ಯವನ್ನು ಕಾಪಿಟ್ಟುವಂತೆ ಮಾಡೋದಂಥ ಎಲ್ಲ ಶಕ್ತಿಗಳಿಗೆ ಸಿಕ್ಕ ಗೌರವ ಅಂತ ನಾನು ಭಾವಿಸಿದ್ದೇನೆ. ಸಿದ್ದಾಪುರದಲ್ಲಿ ನಾನು 33 ವರ್ಷದಿಂದ ಇರ್ತೇನೆ. ಇದು ಸ್ವಾತಂತ್ರ್ಯ ಪೂರ್ವದಿಂದ ಬಹಳ ಅಂದರೆ ತ್ಯಾಗ ಜೀವನವನ್ನು ಮಾಡಿ ಸಾವಿರಾರು ಜನ ಜೈಲಿಗೆ ಹೋಗಿ ಹೋರಾಟ ಮಾಡಿದಂಥ ಒಂದು ಇತಿಹಾಸವುಳ್ಳಂಥ ತಾಲೂಕು. ಹಾಗಾಗಿ ಇಲ್ಲಿ ಜನರಲ್ಲಿ ಏನು ವಿಶಾಲವಾದ ಮನೋಭಾವ ಇದೆ. ನಾನು ಅಲ್ಲಿಂದ ಬಂದವ ಅಂತ ಯಾವಾಗಲೂ ನನಗೆ ಇಲ್ಲಿ ಅನಿಸ್ತಿಲ್ಲ. ಅಲ್ಲಿ ಹೇಗೆ ನನ್ನ ತಾಯಿ ಇದು ಮಾಡಿದ್ದಾರೆ, ನಾನು ಹಾಗೆ ಬೆರೆತು ಹೋಗಿದ್ದೇನೆ ಇಲ್ಲಿಗೆ. ಹಾಗಾಗಿ ತುಂಬ ಏನು ಆಪ್ತತೆ ಇದೆ. ಖುಷಿಗಿಂತಲೂ ಜನರ ಪ್ರೀತಿ ಇದ್ದರಿಂದ ಒಂದು ರೀತಿ ಎಲ್ಲರೂ ಸೇರಿ ಒಂದು ಕನ್ನಡದ ಬಗ್ಗೆ ಯೋಚನೆ ಮಾಡುವಂಥ, ಅಥವಾ ಎಲ್ಲರೂ ಸೇರಿ ನಮ್ಮ ಸಮಾಜದ ಬಗ್ಗೆ, ಒಳಿತಿನ ಬಗ್ಗೆ ಯೋಚನೆ ಮಾಡುವಂಥ ಒಂದು ಸಂದರ್ಭ ಮತ್ತು ಹಬ್ಬ, ಅದು ಎಲ್ಲರೂ ಸೇರಿ ಮಾಡುವಂಥದ್ದು. ಅದು ಈ ಸರ್ವಾಧ್ಯಕ್ಷತೆ ಅನ್ನೋದು ಒಂದು ಹೆಸರಿಗೆ ಅಷ್ಟೇ, ಅದು ಎಲ್ಲರೂ ಸೇರಿ ಮಾಡುವಂಥದ್ದು. ಅಂಥ ಒಂದು ಖುಷಿ ನೀಡಿದ್ದಕ್ಕಾಗಿ ಇಲ್ಲಿಯ ಎಲ್ಲರನ್ನೂ, ಮತ್ತು ನೀವು ಇಲ್ಲಿಗೆ ಯಾವಾಗಲೂ ಇದ್ದವರೇ, ನಾವು ಇಲ್ಲಿ ಬಂದು ಈ ಒಂದು 4 ಅದೇ ಮಕ್ಕಳ ಸಾಹಿತ್ಯ ಆಗಲಿ ಯಾವುದೇ ಸಾಹಿತ್ಯ ಆಗಲಿ
ಒಂದು ವಿಶಾಲವಾದ ಮನಸ್ಸು ಇಟ್ಕೊಂಡು ಎಲ್ಲರನ್ನು ಪ್ರೀತಿಸುವ ಭಾವವನ್ನು ನಾವು ಬೆಳೆಸ್ಕೊಂಡ್ರೆ ಮಾತ್ರ ಆ ಸಾಹಿತ್ಯದಲ್ಲಿ ನಾವು ಯಶಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ ಅಂತ ಸಾಧ್ಯತೆಗಳು ನಮಗೆ ಸಿಗ್ತಾ ಹೋಗಲಿ ಅನ್ನೋದು ಮತ್ತು ಅದು ವಿಸ್ತರಿಸಿದೆ ಅನ್ನೋದು ಕೂಡ ನನ್ನ ಆಸೆ. ನಾವು ತಮ್ಮಣ್ಣ ಬೀಗಾರರಿಗೆ ವಂದಿಸ್ತಾ ಅವರಿಗೆ ಶುಭಾಶಯವನ್ನು ಹೇಳ್ತಾ ಅವರ ಸಾಹಿತ್ಯದ ಕೆಲಸಗಳು ಇನ್ನಷ್ಟು ಹೆಚ್ಚು ಸಾಗಲಿ ಅಂತ ಬಯಸ್ತೇವೆ. ಮತ್ತು ಇವತ್ತು ಬೇರೆ ಬೇರೆ ವಿಭಾಗದ ವೈಚಾರಿಕ ಸಾಹಿತ್ಯ ಇರ್ಬೋದು, ದೊಡ್ಡವರು ಓದ್ತಕ್ಕಂಥ ಅನೇಕ ಸಾಹಿತ್ಯಗಳು ಪ್ರತಿನಿತ್ಯ ಪುಸ್ತಕಗಳು ಬರ್ತಾ ಇದ್ದಾವೆ. ಆದರೆ ನಮ್ಮ ನಾಡಿನಲ್ಲಿ ಮಕ್ಕಳಿಗಾಗಿ ಕೊಡಲಿಕ್ಕೆ ಅಂತ ತಿಳ್ಕೊಂಡು ಕೆಲವು ಜನ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬರಹಗಾರರಲ್ಲೂ ಕೂಡ ತುಂಬ ಅಂದರೆ ಬೇರೆ ಸಾಹಿತ್ಯಕ್ಕೆ ಹೋಲಿಸಿದರೆ ಮಕ್ಕಳ ಸಾಹಿತ್ಯದಲ್ಲಿ ತುಂಬ ವಿರಳ. ಹಾಗೆಯೇ ಪ್ರಕಾಶನ ಸಂಸ್ಥೆಗಳು ಕೂಡ ಮಕ್ಕಳ ಸಾಹಿತ್ಯದ ಪ್ರಕಟಣೆಗೆ ಅದರಲ್ಲೂ ಸುಲಭ ಬೆಲೆಗೆ ಕೊಡಲಿಕ್ಕೆ ಪ್ರಕಾಶನ ಸಂಸ್ಥೆಗಳು ಕೂಡ ತೀರಾ ಕಡಿಮೆ ಪ್ರಕಾಶನ ಸಂಸ್ಥೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಒಂದು ಭಾಳ ಪ್ರಮುಖವಾದಂಥ ನಿರ್ಣಯವನ್ನು ಕನ್ನಡ ಸಾಹಿತ್ಯ ಪರಿಷತ್ ತೆಗೆದುಕೊಂಡು ಇವತ್ತು ಸಿದ್ದಾಪುರ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಕೊಟ್ಟು ಅವರಿಗೆ ಗೌರವಿಸಿದೆ. ಮತ್ತು ವಾಜಗದ್ದೆಯಲ್ಲಿ ಇದೊಂದು ಹಳ್ಳಿ ಪ್ರದೇಶದಲ್ಲೇ ನಡೀತಕ್ಕಂಥ ಒಂದು ಸಮ್ಮೇಳನ. ನೀವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಮತ್ತು ಎಲ್ಲ ವಿಭಾಗದ ಸಾಹಿತ್ಯವನ್ನು ಕೂಡ ನಾವು ಅಧ್ಯಯನ ಮಾಡೋಣ. ಅಂದರೆ ಮುಂದಿನ ತಲೆಮಾರನ್ನ ತಯಾರಿ ಮಾಡಬೇಕು ಅಂತಂದರೆ ಮಕ್ಕಳೇ ನಮಗೆ ಬುನಾದಿ ಅಲ್ವೇ. ಹಾಗಾಗಿ ಅವರನ್ನು ಕೂಡ ತಯಾರಿ ಮಾಡಲಿಕ್ಕೆ ನಮ್ಮೆಲ್ಲ ಸಾಹಿತ್ಯದ ಇದು ಕೆಲಸ ಸಾಗಲಿ ಅಂತೇಳಿ ಬಯಸ್ತಾ ನಮಸ್ಕಾರ.